ಇನ್ನು ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಕುರಿತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ನಿನ್ನೆ ಮೀಟಿಂಗ್ ನಡೆಸಿದರು. ಸಭೆಯಲ್ಲಿ ಹಾಲಿ ಸಂಸದರಿಗೆ ಕೂಕೊಡುವ ವಿಚಾರ, ಮಾಜಿ ಸಿಎಂಗಳನ್ನ ಕಣಕ್ಕೆ ಇಳಿಸೋ ಬಗ್ಗೆ ಚರ್ಚೆಗಳಾಯಿತು. ಬರೋಬ್ಬರಿ 5 ಗಂಟೆಗಳ ಕಾಲ ನಡೆದಂತ ಚರ್ಚೆಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಸಲಾಗಿದೆ. ಇತ್ತ ರಾಜ್ಯದಲ್ಲಿ ಬಿಜೆಪಿ ಸೇರೋದಕ್ಕೆ ಜನಾರ್ದನ್ ರೆಡ್ಡಿ 5 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯುದ್ಧ ಗೆಲ್ಬೇಕಂದ್ರೆ ರಾಜ ಸ್ಟ್ರಾಂಗ್ ಆಗಿರಬೇಕು. ಸೇನಾನಿಗಳು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಬೇಕು. ಎದುರಾಳಿ ಯಾರೇ ಇದ್ರೂ ಗೆದ್ದೆ ಗೆಲ್ತೇನೆ ಅನ್ನೋ ಛಲ ಇರಬೇಕು. ಇದಕ್ಕಾಗಿಯೇ ಕೊನೆ ಕ್ಷಣದ ಕಸರತ್ತು ನಡೀತಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ನಡೆದ ಮಹತ್ವದ ಸಭೆ ಕೇಸರಿ ಪಡೆಯಲ್ಲಿ ಗೆಲುವಿನ ಅಚ್ಚು ಹಾಕುವ ವಿಶ್ವಾಸ ಮೂಡಿಸಿದೆ. ಇಪ್ಪತ್ತೆಂಟು ಕ್ಷೇತ್ರದ ಸೇನಾನಿಗಳ ಹುಡುಕಾಟದಲ್ಲಿ ಕೇಸರಿ ಪಡೆ. ದೆಹಲಿಯಲ್ಲಿ ಬರೋಬ್ಬರಿ 5 ಗಂಟೆ ಸಭೆ ನಡೆಸಿದ ಹೈಕಮಾಂಡ್. 2024ರ ಲೋಕಸಮರದಲ್ಲಿ ಹೋರಾಡೋದಕ್ಕೆ ಬಿಜೆಪಿ ತನ್ನ ಸೇನಾನಿಗಳ ಆಯ್ಕೆಗಾಗಿ ಸಭೆ ಮೇಲೆ ಸಭೆ ನಡೆಸಿದೆ. ನಿನ್ನೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಮಹತ್ವದ ಮೀಟಿಂಗ್ ನಡೆಸಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಗಂಟೆಗಳ ಕಾಲ ಬಿಸಿ ಬಿಸಿ ಚರ್ಚೆ ನಡೆಸಿದ್ರು. ಈ ವೇಳೆ ರಾಜ್ಯ ನಾಯಕರೊಂದಿಗೆ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ವರಿಷ್ಠರು ಸಮಾಲೋಚನೆ ನಡೆಸಿದ್ದಾರೆ. 5 ಗಂಟೆ ಕಾಲ ಮೀಟಿಂಗ್ ನಡೆಸಿದ್ರು. ಅಂತಿಮವಾಗದ ಅಭ್ಯರ್ಥಿಗಳ ಭವಿಷ್ಯ. ಸುದೀರ್ಘ 5 ಗಂಟೆಗಳ ಕಾಲ ಸಭೆ ನಡೆಸಿದ್ರು. ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಗಳು ಫೈನಲ್ ಅನ್ನೋ ಬಗ್ಗೆ ಅಮಿತ್ ಶಾ ಸುಳಿವು ಬಿಟ್ಕೊಟ್ಟಿಲ್ಲ. ಅದೇ ಮಾತನ್ನೇ ಮಾಜಿ ಸಿಎಂ BS ವೈ ಹೇಳಿದ್ದಾರೆ. ನಿನ್ನೆ ದಿವಸ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾಜಿ, ನಡ್ಡಾಜಿ ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೇವೆ. ಯಾರಿಗೆ ಸೀಟನ್ನು ಕೊಡಬೇಕು ಅನ್ನೋದು ಯಾವುದು ಫೈನಲೈಸ್ ಆಗಿಲ್ಲ. ಅದೆಲ್ಲವನ್ನು ಸಹ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮಾತುಕತೆ ಆಡಿ ಒಂದು 2-3 ದಿವಸದಲ್ಲಿ ನಮಗೆ ಸ್ಪಷ್ಟತೆ ಗೊತ್ತಾಗಬಹುದು. ಬಟ್ ಚರ್ಚೆ ಮಾತ್ರ ಎಲ್ಲ 28 ಲೋಕಸಭಾ ಕ್ಷೇತ್ರ ಬಗ್ಗೆ ಚರ್ಚೆ ಆಗಿದೆ. ಒಂದಲ್ಲ ಎರಡಲ್ಲ ಹೈಕಮಾಂಡ್ ಬಳಿ ಇದೆಯಂತೆ 3 ರಿಪೋರ್ಟ್. ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ನಡೆದ ಸಭೆಯಲ್ಲಿ ಹೈಕಮಾಂಡ್ ನಾಯಕರೇ ಆಕಾಂಕ್ಷಿಗಳ ಜಾತಕ ಬಿಚ್ಚಿದ್ದಾರೆ. ಕ್ಷೇತ್ರವಾರು ಜನರ ಅಭಿಪ್ರಾಯದ ವರದಿಯೊಂದಿಗೆ ಸಭೆಯಲ್ಲಿ ಹಾಜರಿದ್ದ ಅಮಿತ್ ಶಾ ರಾಜ್ಯ ನಾಯಕರು ತಂದ ವರದಿಯೊಂದಿಗೆ ತಾಳೆ ಹಾಕಿದ್ದಾರೆ. 3 ವರದಿಗಳನ್ನ ಪರಸ್ಪರ ತಾಳೆ ಹಾಕಿ ಆಕಾಂಕ್ಷಿಗಳ ಪ್ಲಸ್ ಮತ್ತು ಮೈನಸ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕೋರ್ ಕಮಿಟಿ ನಾಯಕರಿಂದ ಪ್ರತಿ ಕ್ಷೇತ್ರದ ಬಗ್ಗೆ ನಾಯಕರು ಮಾಹಿತಿ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿ ಆಕಾಂಕ್ಷಿಗಳ ಪರ ವಿರೋಧ ಅಭಿಪ್ರಾಯಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಲೋಕ ಅಖಾಡಕ್ಕೆ ಧುಮುಕುತ್ತಾರ ಮಾಜಿ ಮುಖ್ಯಮಂತ್ರಿಗಳು. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಸಿಎಂಗಳ ಸ್ಪರ್ಧೆ ಕುರಿತು ಚರ್ಚೆ ನಡೆದಿದೆ. ಬಸವರಾಜ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಅದರಂತೆ ಬೊಮ್ಮಾಯಿ ಹಾವೇರಿ ಕ್ಷೇತ್ರದಿಂದ ಹಾಗೂ ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡುವ ನಿರ್ಧಾರ ನಮ್ಮದು ಅಂತ ಅಮಿತ್ ಶಾ ಹೇಳಿದಾರಂತೆ. ಜೊತೆಗೆ ನಿನ್ನೆಯ ಸಭೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಜೊತೆಗೆ ಸುಮಲತಾ ಸ್ಪರ್ಧೆ ಬಗ್ಗೆ ವರಿಷ್ಠರು ಕೂಡ ಚರ್ಚೆ ನಡೆಸಿಲ್ಲ. ಜೆಡಿಎಸ್ ಜೊತೆಗೆ ಸೀಟು ಹೊಂದಾಣಿಕೆ ಬಳಿಕವೇ ಸುಮಲತಾ ಭವಿಷ್ಯ ನಿರ್ಧಾರವಾಗಲಿದೆ. ಆದ್ರೆ ಇತ್ತ ಮಂಡ್ಯದಲ್ಲಿ ಆಕ್ಟಿವ್ ಆಗಿರುವ ಸುಮಲತಾ ಮಾತ್ರ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತ ಎದುರು ನೋಡ್ತಿದ್ದಾರೆ. ಮಂಡ್ಯ ಬಿಟ್ಟು ಹೋಗಲ್ಲ ಅನ್ನೋ ನನ್ನ ನಿರ್ಧಾರ ಯಾವತ್ತಿಗೂ ಅಚ್ಚಲ್ಲ. ಇನ್ನೇನು ಕೆಲವೇ ದಿನಗಳು ಎಲ್ಲ ನಿಮ್ಮ ಮುಂದೆ ಇರುತ್ತೆ. ಒಂದು 2 ಡೇಸೋ 3 ಡೇಸೋ ಮ್ಯಾಕ್ಸಿಮಮ್ 1 ವಾರ ಅಷ್ಟೇ ತಾನೇ. ಆಯ್ತು, ಯಾವಾಗ ಮಾತಾಡೋಣ. ಮಾರ್ಚ್ 10ಕ್ಕೆ ದೆಹಲಿಗೆ ಹಾರ್ತಾರೆ ದಳಪತಿ. ಟಿಕೆಟ್ ಹಂಚಿಕೆ ಕಸರತ್ತು ನಡೀತಿರೋ ಹೊತ್ತಲ್ಲೇ ಮಾರ್ಚ್ 10ರಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ದೆಹಲಿಗೆ ತೆರಳುತ್ತಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟ ದಳಪತಿ ಮಾಜಿ ಸಚಿವ ಸಾರಾ ಮಹೇಶ್ಗೆ ಲೋಕಸಭೆ ಟಿಕೆಟ್ ಕೊಡಿಸಲು ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ. ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮೇಲೆ ಜೆಡಿಎಸ್ ಒಲವು ತೋರಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಆಯ್ಕೆ ಬಗ್ಗೆ ಗೊಂದಲ ಮುಂದುವರೆದಿದೆ. ನಿನ್ನೆಯ ಸಭೆಯಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಹಾಗೂ ಸಿಪಿ ಯೋಗೇಶ್ವರ್ ಹೆಸರು ಪ್ರಸ್ತಾಪವಾಗಿದೆ. ಜೆಡಿಎಸ್ ನಾಯಕರ ಅಭಿಪ್ರಾಯ ಪಡೆದು ನಿರ್ಧಾರ ಮಾಡುವುದಕ್ಕೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಯಾರೇ ಅಭ್ಯರ್ಥಿಯಾದರೂ ಹೋರಾಟ ಮಾಡಬೇಕು ಎಂದು ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಅಭ್ಯರ್ಥಿ ಯಾರಾಗ್ತಾರೆ ಯಾರಾಗಲ್ಲ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಹೋರಾಟ ಮುಖ್ಯ, ನಮ್ಮ ಕೆಲಸ ಕಾರ್ಯಗಳು ಮುಖ್ಯ. ಯಾರೇ ಆದ್ರೂ ಕೂಡ ಹೋರಾಟ ಮಾಡಬೇಕು. ಇನ್ನು ತುಮಕೂರಿನಲ್ಲಿ ಮಾಜಿ ಸಚಿವ ಸೋಮಣ್ಣ ಫುಲ್ ಆಕ್ಟಿವ್ ಆಗಿದ್ದು ಜೆಡಿಎಸ್ ನಾಯಕರನ್ನ ಭೇಟಿಯಾಗುತ್ತಿದ್ದಾರೆ. ಮತ್ತೊಂದು ಕಡೆ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಬಿಜೆಪಿ ಸೇರಲು 4 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಇಟ್ಟ ಗಣಿ ಧಣಿ.
ಇಷ್ಟೆಲ್ಲದರ ನಡುವೆ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರೋದಕ್ಕೆ 4 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಬಳ್ಳಾರಿ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ ಕ್ಷೇತ್ರಗಳಲ್ಲಿ ಕೆಆರ್ಪಿಪಿಗೆ ಬೆಂಬಲ ನೀಡುವಂತೆ ರಾಜ್ಯ ಬಿಜೆಪಿ ನಾಯಕರ ಮೂಲಕ ಬೇಡಿಕೆ ಇಟ್ಟಿದ್ದು ಸಂಧಾನ ವಿಫಲವಾಗಿದೆ. ಹೀಗಾಗಿ ಬಿಜೆಪಿ ನಾಯಕರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಹರೀಶ್, TV9 ನವದೆಹಲಿ.